ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಭಾಷ್ ಸರ್. ಈ ದಿನ ಭಾರತೀಯ ಭಾಷೆಗಳು ಮತ್ತು ಅವುಗಳ ಲಿಪಿಗಳ ಹೆಸರುಗಳು ನೋಡೋಣ. ಎಲ್ಲ ಪರೀಕ್ಷೆಗಳಲ್ಲೂ ಒಂದಲ್ಲ ಒಂದು ಪ್ರಶ್ನೆ ಇದ್ದೇ ಇರುತ್ತದೆ. ಅದಕ್ಕಾಗಿ ನಾವು ಈ ದಿನ ಭಾರತೀಯ ಭಾಷೆಗಳು ಮತ್ತು ಅವುಗಳ ಲಿಪಿಗಳ ಹೆಸರುಗಳನ್ನು ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ನಾವು ಪಂಜಾಬಿ ಲಿಪಿಯನ್ನ ನೋಡೋಣ. ಪಂಜಾಬಿ ಲಿಪಿಯ ಹೆಸರೇನು ಅಂತ ಕೇಳ್ತಾರೆ. ಪಂಜಾಬಿ ಲಿಪಿಯ ಹೆಸರು ಗುರುಮುಖಿ ಲಿಪಿ ಅಂತ. ಗುರು ಅಂಗದರಿಂದ ಅಭಿವೃದ್ಧಿಪಡಿಸಿದಂತಹ ಭಾಷೆ ಅದು. ಹೀಗಾಗಿ ಪಂಜಾಬಿ ಒಂದು ಲಿಪಿ ಏನಿದೆಯಪ್ಪ ಅದರ ಹೆಸರು ಗುರುಮುಖಿ ಲಿಪಿ ಅಂತ ಕರೀತಾರೆ. ಗುರುಮುಖಿ ಲಿಪಿ ಅದು. ಆಮೇಲೆ ಮರಾಠಿ ಲಿಪಿ ಯಾವುದು ಅಂತ ಕೇಳಿದ್ರು ಒಂದ್ಸಾರಿ. FDC ಯಲ್ಲಿ ಬಂದ ಪ್ರಶ್ನೆ ಇದು, ಅದಕ್ಕಾಗಿ ಹೇಳ್ಕೊಡ್ತಾ ಇದ್ದೀನಿ. ಮರಾಠಿ ಲಿಪಿ ಯಾವ್ದಪ್ಪ ಅಂತಂದ್ರೆ ಮೋಡಿ ಲಿಪಿ. ನೆನ್ಪಿಟ್ಕೊಳ್ಬೇಕು, ಮರಾಠಿದು ಮೋಡಿ ಲಿಪಿ. ಮರಾಠಿದು ಯಾವ್ದಪ್ಪ ಅಂದ್ರೆ ಮೋಡಿ. ಈಗ ದೇವನಾಗರಿ ಲಿಪಿಯಲ್ಲಿ ಬರಿತಾ ಇದ್ದಾರೆ. ಆದರೆ ಮೊದಲು ಮರಾಠಿಯ ಒಂದು ಲಿಪಿ ಯಾವ್ದಾಗಿತ್ತಪ್ಪ ಅಂದ್ರೆ ಅದು ಮೋಡಿ ಲಿಪಿ ಆಗಿತ್ತು. ನಿಮ್ಮ ಹಿಂದಿಗೆ ಬರ್ರಿ. ಹಿಂದಿ ಮತ್ತು ಸಂಸ್ಕೃತ ಏನಿದೆಯಲ್ಲ ಇದನ್ನೇ ಏನಂತ ಕರೀತಾರಪ್ಪ, ಈ ಲಿಪಿಗಳನ್ನು ಏನಂತ ಕರೀತಾರ ಅಂದ್ರೆ ದೇವನಾಗರಿ. ಹಿಂದಿ, ಸಂಸ್ಕೃತ್ ಇವೆಲ್ಲ ದೇವನಾಗರಿ, ದೇವ ಭಾಷೆ ಅಂತ ಹೇಳಿ ತಿಳ್ಕೊಂಡು ದೇವನಾಗರಿ ಅಂತ ಇವುಗಳನ್ನು ಕರೀತಾರೆ. ಇನ್ನು ಈ ಕಡೆ ನಿಮ್ಮ ದಕ್ಷಿಣ ಭಾರತಕ್ಕೆ ಬರ್ರಿ. ನಿಮ್ ಕನ್ನಡ ಇದೆ, ತಮಿಳ್ ಇದೆ, ಮಲಯಾಳಂ ಇದೆ, ತೆಲುಗು ಇದೆ. ಇವುಗಳನ್ನು ಏನಂತ ಕರೀತಾರೆ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ದ್ರಾವಿಡ ಭಾಷೆಗಳು ಅಂತ. ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದ್ದು ನಮ್ಮದು ದ್ರಾವಿಡ ಲಿಪಿ ಅಂತ ಕರೀತಾರೆ. ಇವು ಮುಗಿದ ಮೇಲೆ ಇನ್ನು ಬರೋಣ ಯಾವ್ದಪ್ಪ ಅಂತಂದ್ರೆ ಖರೋಷ್ಠಿ ಲಿಪಿ ಅಂತ ಬರ್ತದೆ. ಖರೋಷ್ಠಿ ಲಿಪಿ ಹೆಸರು ಕೇಳಿದ್ದೀರಿ, ಬಹಳಷ್ಟು ಪರೀಕ್ಷೆಗಳಲ್ಲಿ ಇದನ್ನು ಕೂಡ ಕೇಳಿದ್ದಾರೆ. ಈ ಖರೋಷ್ಠಿ ಲಿಪಿ ಮತ್ತು ಬ್ರಾಹ್ಮಿ ಲಿಪಿ ಅಂತ ಒಂದು ಬರ್ತದೆ. ಖರೋಷ್ಠಿ ಲಿಪಿ ಇದನ್ನ ನಮ್ಮ ಅಶೋಕನ ಶಿಲಾಶಾಸನಗಳಲ್ಲಿ ನಾವು ಕಾಣಬಹುದು. ಈ ಭಾಷೆಯನ್ನ ಖರೋಷ್ಠಿ ಲಿಪಿ ಮತ್ತು ಬ್ರಾಹ್ಮಿ ಲಿಪಿಯನ್ನ ಓದಿದವನು ಯಾರಪ್ಪ ಅಂತಂದ್ರೆ ಇಂಗ್ಲೆಂಡಿನ ಒಬ್ಬ ಭಾಷಾಶಾಸ್ತ್ರಜ್ಞ ಈ ದೇಶಕ್ಕೆ ಬಂದಿರ್ತಾನೆ. ಬಂದು ಇಲ್ಲಿನ ಶಿಲಾಶಾಸನಗಳನ್ನ ಮೊಟ್ಟ ಮೊದಲು ಓದಿದನು. ಬ್ರಾಹ್ಮಿ ಭಾಷೆ ಮತ್ತು ಖರೋಷ್ಠಿ ಲಿಪಿಗಳನ್ನ ಓದ್ತಾನೆ. ಅಶೋಕ ತನ್ನ ಶಿಲಾಶಾಸನಗಳಲ್ಲಿ ಈ ಭಾಷೆಗಳನ್ನ ಬಳಸಿದ್ದಾನೆ. ಇಲ್ಲಿ ಒಂದು ವೇಳೆ ಅವನೇನಾದ್ರೂ ಈ ದೇಶಕ್ಕೆ ಬಂದಿದ್ದಿಲ್ಲಪ್ಪ ಅಂತಂದ್ರೆ ಭಾಷೆ ಅಲ್ಲಿ ಒಂದು ಶಿಲಾಶಾಸನಗಳಲ್ಲಿ ಏನು ಬರೆದಿದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಫಾರ್ ಎಕ್ಸಾಂಪಲ್ ಅಶೋಕನ 13ನೇ ಶಿಲಾಶಾಸನ ತಗೊಳ್ರಿ ನೀವು. ಎಷ್ಟೋ ಪರೀಕ್ಷೆದಲ್ಲಿ ಕೇಳಿದ್ದಾರೆ. 13ನೇ ಶಿಲಾಶಾಸನದಲ್ಲಿ ಏನು ಬರೆದಿದ್ದಾರೆ, ಏನು ಅದ್ರಲ್ಲಿ ಕೆತ್ತಿದ್ದಾರೆ, ಏನಿದೆ ಅಲ್ಲಿ ಅಂತ ಕೇಳ್ತಾರೆ. 13ನೇ ಶಿಲಾಶಾಸನದಲ್ಲಿ ಅಶೋಕನ ಕಳಿಂಗ ಯುದ್ಧದ ವರ್ಣನೆ ಇದೆ. ಯಾವ ಯುದ್ಧ? ಕಳಿಂಗ ಯುದ್ಧದ ವರ್ಣನೆ ಇದೆ. ಹೀಗಿರ್ಲಿ, ಇನ್ನು ನಾವು ಬರೋಣ ಈ ಒಂದು ಖರೋಷ್ಠಿ ಲಿಪಿಗೆ ಬರೋಣ. ಈ ಖರೋಷ್ಠಿ ಲಿಪಿಯನ್ನ ಬಲಗಡೆಯಿಂದ ಎಡಗಡೆಗೆ ಬರ್ಕೊಂಡ್ ಬರ್ತಾರೆ. ಹೀಗೆ ಇಲ್ಲಿಂದ ಹಿಂಗ್ ಬರ್ಕೊಂಡು ಬರ್ತಾರೆ. ಬಲಗಡೆಯಿಂದ ಎಡಗಡೆಗೆ, ರೈಟ್ ಟು ಲೆಫ್ಟ್. ಈ ಬಲಗೈ ಇದೆಯಲ್ಲ, ಬಲಗೈಯಿಂದ ಈ ಕಡೆ ಬರೋದು, ಎಡಗೈ ಕಡೆ ಬರೋದು, ರೈಟ್ ಟು ಲೆಫ್ಟ್ ಇದನ್ನ ಬರೀತಾರೆ. ಆಮೇಲೆ ಬರೋಣ ಬ್ರಾಹ್ಮಿ ಲಿಪಿಗೆ ಬರೋಣ. ಬ್ರಾಹ್ಮಿ ಲಿಪಿ ಏನಿದೆಯಲ್ಲ ಇನ್ನೊಂದು ಹೇಳ್ಕೊಡ್ತೀನಿ. ಖರೋಷ್ಠಿ ಲಿಪಿ ಉರ್ದು ಬರೀತಾರಲ್ಲ, ಬಲಗಡೆಯಿಂದ ಎಡಗಡೆಗೆ ಈ ರೀತಿ ಬರ್ತದೆ, ರೈಟ್ ಟು ಲೆಫ್ಟ್ ಬರ್ತಾರೆ. ಬ್ರಾಹ್ಮಿ ಲಿಪಿ ನಿಮ್ ಕನ್ನಡ ಬರೀತಿರಲ್ಲ, ಎಡಗಡೆಯಿಂದ ಬಲಗಡೆಗೆ ಬ್ರಾಹ್ಮಿ ಲಿಪಿಯನ್ನ ಬರೀತಾರೆ. ಇಷ್ಟಾದ್ಮೇಲೆ ಇನ್ನೊಂದು ಏನ್ ತಿಳ್ಕೊಳ್ಳೋಣ ಅಂದ್ರೆ ನಮ್ಮ ದೇಶದಲ್ಲಿ ಶಾಸ್ತ್ರೀಯ ಸ್ಥಾನಮಾನಗಳು ಸಿಕ್ಕಂತಹ ಭಾಷೆಗಳ ಸಂಖ್ಯೆ ಎಷ್ಟು ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ಒಟ್ಟು 11 ಭಾಷೆಗಳಿಗೆ, 11 ಭಾರತೀಯ ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ. ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅಂತ ಕರೀತಾರೆ. ಭಾರತೀಯ ಭಾಷೆಗಳಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದಂತ ಭಾಷೆಗಳ ಸಂಖ್ಯೆ 11 ಇವೆ. ಅದರಲ್ಲಿ ನಿಮ್ಮ ಕನ್ನಡ ಕೂಡ ಒಂದಿದೆ. ಫಸ್ಟ್ನೇದ್ದು ತಮಿಳ್ ಭಾಷೆ. ಮೊಟ್ಟ ಮೊದಲು ಸಿಕ್ಕದ್ದು ಯಾರಿಗಪ್ಪ ಅಂದ್ರೆ ತಮಿಳ್. 2004ರಲ್ಲಿ ಈ ತಮಿಳ್ ಭಾಷೆ ಕೊಡ್ತಾರೆ. ತದನಂತರ ಸಂಸ್ಕೃತ ಇದಕ್ಕೆ 2005ರಲ್ಲಿ ಕೊಡ್ತಾರೆ. ಇದಾದ ಮೇಲೆ ನಮ್ಮ ಕನ್ನಡಕ್ಕೆ 3ನೇ ಸ್ಥಾನದಲ್ಲಿ 2008ರಲ್ಲಿ ಕನ್ನಡಕ್ಕೆ
ನೆನ್ಪಿಟ್ಕೊಳ್ಬೇಕು. 2008ರಲ್ಲಿ ಕನ್ನಡ ಮತ್ತು ತೆಲುಗು ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ನಮ್ಮ ಕನ್ನಡ ಭಾಷೆಗೂ ಸಿಗುತ್ತದೆ. ಒಟ್ಟು 11 ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನ ಪಡೆದಂತಹ ಭಾಷೆಗಳು ಯಾವುವು ಅಂದ್ರೆ 11 ಭಾಷೆಗಳಿವೆ. ಮೊಟ್ಟ ಮೊದಲನೇದಾಗಿ ನೀವು ನೆನ್ಪಿಟ್ಕೊಳ್ಬೇಕಾಗಿದೆ ಏನಪ್ಪಾ ಅಂದ್ರೆ ನಮ್ಮ ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳಿಗೆ ಸಿಕ್ಕಿದೆ. ಕನ್ನಡ, ತೆಲುಗು, ಮಲಯಾಳಂ, ತೆಲುಗು, ತಮಿಳ್ ಇವಕ್ಕೆ ಸಿಕ್ಕಿದೆ. ನಮ್ಮ ಪಕ್ಕದಲ್ಲೇ ಇರುವಂತಹ ಮಹಾರಾಷ್ಟ್ರಕ್ಕೂ ಕೂಡ ಏನ್ ಸಿಕ್ಕಿದೆಯಪ್ಪ, ಶಾಸ್ತ್ರೀಯ ಸ್ಥಾನಮಾನ ಮರಾಠಿಗೆ ಸಿಕ್ಕಿದೆ. ಆಮೇಲೆ ಪ್ರಾಚೀನ ಭಾಷೆಗಳಲ್ಲಿ ಯಾವ ಸಿಕ್ಕಿದೆ ಅಂತಂದ್ರೆ ಸಂಸ್ಕೃತ, ಪಾಳಿ, ಪ್ರಾಕೃತ ಇವ್ ನೆನ್ಪಿಟ್ಕೊಳ್ಬೇಕು. ಸಂಸ್ಕೃತ, ಪಾಳಿ, ಪ್ರಾಕೃತ ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ. ಆಮೇಲೆ ಒಡಿಸ್ಸಾದ ಒಂದು ಓರಿಯಾ ಭಾಷೆ ಏನಿದೆಯಲ್ಲ ಅದಕ್ಕೂ ಸಿಕ್ಕಿದೆ. ಅಸ್ಸಾಮಿ ಭಾಷೆಗೂ ಕೂಡ ಏನಪ್ಪಾ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ. ಒಟ್ಟು ಶಾಸ್ತ್ರೀಯ ಸ್ಥಾನಮಾನಗಳನ್ನ ಪಡೆದಂತಹ ಭಾಷೆಗಳು 11. ಇದಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ. ಭಾರತೀಯ ಭಾಷೆಗಳ ಅಧ್ಯಯನ ಕೇಂದ್ರ ಅಂತ ಒಂದಿದೆ. ಭಾರತೀಯ ಭಾಷೆಗಳ ಇಂಡಿಯನ್ ಲ್ಯಾಂಗ್ವೇಜಸ್ ಸ್ಟಡಿ ಸೆಂಟರ್ ಅಂತ ಬರ್ತದೆ. ಭಾರತೀಯ ಭಾಷೆಗಳ ಅಧ್ಯಯನ ಕೇಂದ್ರ ಎಲ್ಲಿದೆಯಪ್ಪ ಅಂದ್ರೆ ಅದು ಮೈಸೂರಲ್ಲಿ ಬರ್ತದೆ. ಇದನ್ನು ನೆನ್ಪಿಟ್ಕೊಳ್ಬೇಕು. ಭಾರತೀಯ ಭಾಷೆಗಳ ಅಧ್ಯಯನ ಕೇಂದ್ರ ಭಾರತೀಯ ಭಾಷೆಗಳ ಇಂಡಿಯನ್ ಲ್ಯಾಂಗ್ವೇಜಸ್ ಸ್ಟಡಿ ಸೆಂಟರ್ ಅಂತ ಕರೀತಾರೆ. ಅದು ಮೈಸೂರಲ್ಲಿ ಬರುತ್ತದೆ. ಸ್ವಲ್ಪ ಈ ಕಡೆನೂ ಬರೋಣ. ನಮ್ಮ ಸಂವಿಧಾನದ 8ನೇ ಶೆಡ್ಯೂಲ್ನಲ್ಲಿ ಅನುಸೂಚಿಗಳಂತ ಕರೀತಿರಲ್ಲ, ಎಷ್ಟನೇ ಅನುಸೂಚಿ ಅಂದ್ರೆ 8ನೇ ಅನುಸೂಚಿ, ಇಂಗ್ಲಿಷ್ ಅಲ್ಲಿ ಶೆಡ್ಯೂಲ್ ಅಂತ ಕರೀತಾರಲ್ಲ. ಭಾರತೀಯ ಭಾಷೆಗಳು ಮೊಟ್ಟ ಮೊದಲು ಸಂವಿಧಾನದಲ್ಲಿ 14 ಭಾಷೆಗಳಿದ್ವು. ಈಗ ಪ್ರೆಸೆಂಟ್ ಆಗಿ 22 ಭಾಷೆಗಳಿವೆ. ಭಾಷೆಗಳು ಯಾವ ಇದರಲ್ಲಿ ಬರ್ತಾವ, ಅನುಸೂಚಿಯಲ್ಲಿ ಬರ್ತಾವ ಅಂದ್ರೆ 8ನೇ ಅನುಸೂಚಿ. ಆಮೇಲೆ ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಭಾಷೆಗಳ ಬಗ್ಗೆ ಇದಿದೆಯಪ್ಪ ಅಂದ್ರೆ 17ನೇ ಭಾಗ. ಇದನ್ನ ಪಾರ್ಟ್ ಅಂತ ಕರೀತಾರೆ. 17 ಹೀಗೆ ಬರೀತಾರೆ: 10, 5, 15, 16, 17. ಸಂವಿಧಾನದ ಭಾಗ 17ರಲ್ಲಿ ಭಾಷೆಗಳ ಬಗ್ಗೆ ಬರ್ತದೆ. ಶೆಡ್ಯೂಲ್ ಯಾವ್ದಂತ ನಿಮಗೆ ಕೇಳಿದ್ರೆ 8ನೇ ಅನುಸೂಚಿ 8ನೇ ಶೆಡ್ಯೂಲ್ ಅಲ್ಲಿ ಬರ್ತದೆ. ಇಷ್ಟು ಭಾರತೀಯ ಭಾಷೆಗಳು ಮತ್ತು ಲಿಪಿಗಳ ಬಗ್ಗೆ ಹೇಳಿದ್ದೀನಿ. ಇಷ್ಟಲಿಗೆ ಮುಂದಿನ ಕ್ಲಾಸಲ್ಲಿ ಮತ್ತೊಂದು ಬೇರೆ ಕ್ಲಾಸನ್ನು ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.